ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಯಿಷಾ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಪೂರ್ತಿಯಾಗಿ ವಿಡಿಯೋ ನೋಡಿ. ಬ್ಯೂಟಿ ಟಿಪ್ಸ್ ಮತ್ತು ನಾನು ಯಾವ ಥರ ಮೇಕಪ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ. ಹಾಗೆ ಈಗ ಮೇಕಪ್ ಮಾಡೋಕ್ಕಿಂತ ಮುಂಚೆ ನಾವು ಫೇಸ್ನ ಸ್ಕ್ರಬ್ ಮಾಡ್ಕೊಳ್ಳೋಣ, ಹಾಗಾದರೆ ಚೆನ್ನಾಗಿರುತ್ತೆ. ನೀವು ಮೇಕಪ್ ಮಾಡ್ಕೊಳ್ಳೋಣ ಮುಂಚೆ ನೀವು ಈ ಥರ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ ನಾನು. ಇಲ್ಲ ಏನಿಲ್ಲ, ಸಣ್ಣದೊಂದು ಟೊಮೊಟೊ ಪೀಸ್ ತೊಗೊಂಡಿದ್ದೀನಿ, ಅದಕ್ಕೆ ಶುಗರ್ ಹಾಕಿದ್ದೀನಿ, ಸಕ್ಕರೆ ಹಾಕಿದ್ದೀನಿ. ಇದನ್ನೀಗ ಮುಖಕ್ಕೆ ಮೆಲ್ಲಕ್ಕೆ ಸ್ಕ್ರಬ್ ಮಾಡ್ತಾ ಹೋಗೋಣ. ಇನ್ನೊಂದು ಏನಪ್ಪ ಅಂದರೆ, ಫಸ್ಟ್ ನೀವು ಮೇಕಪ್ ಆಗಲಿ, ಫೇಸ್ ವಾಶ್ ಅಂದರೆ ಫೇಸ್ ಕ್ರೀಮ್ ಏನೇ ಆಗಲಿ ಹಚ್ಕೋಬೇಕಾದ್ರೆ ಫಸ್ಟ್ ಕ್ಲೀನಾಗಿ ಮುಖ ತೊಳಿಬೇಕು. ನೋಡಿ, ಇವಾಗ ನಾನೀಗ ಅಪ್ಲೈ ಮಾಡ್ತೀನಿ, ಸ್ಕ್ರಬ್ ಮಾಡ್ತೀನಿ. ನಿಧಾನಕ್ಕೆ ಸ್ಕ್ರಬ್ ಮಾಡ್ತಾ ಹೋಗಿ. ಈ ಥರ ನಿಧಾನಕ್ಕೆ ಸ್ಕ್ರಬ್ ಮಾಡ್ಕೊಂಡು ಟೊಮೊಟೊಯಿಂದ ಈ ಥರ ಸ್ಕ್ರಬ್ ಮಾಡಿಕೊಂಡ್ರೆ ಫೇಸ್ ಗ್ಲೋ ಆಗುತ್ತೆ. ಚೆನ್ನಾಗಿ ಸ್ಕ್ರಬ್ ಮಾಡಿದ್ಮೇಲೆ ನೀವು 5 ಮಿನಿಟ್ಸ್ ಅಥವಾ 2 ಮಿನಿಟ್ಸ್ ಬಿಟ್ಟರೆ ಸಾಕು. ಫೇಸ್ ವಾಶ್ ಮಾಡ್ಕೊಂಬಿಡಿ, ಮುಗಿತಿದೆ ಸ್ಕ್ರಬ್ಬಿಂಗು. ಸಾಕು, ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಸ್ಕ್ರಬ್ಬಿಂಗ್. ಎಲ್ಲಿಗೆ ಫಂಕ್ಷನ್ಗೆ ಹೋಗ್ಬೇಕಾದ್ರೂ, ಹೊರಗಡೆ ಹೋಗ್ಬೇಕಾದ್ರೂ ಈ ಥರ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಅಕಸ್ಮಾತ್ ನೀವು ಬಂದಮೇಲೂ ಮೇಕಪ್ ರಿಮೂವ್ ಮಾಡಿದ್ಮೇಲೆ ಈ ಥರ ಮಾಡ್ಬೋದು ನೋಡಿ. ಈಗ ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ರೀ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸ್ಮೂತಾಗಿ ಆಗಿದೆ. ಇಲ್ಲೊಂದು ಪಿಂಪಲ್ ಆಗಿದೆ. ಇದು ಕಲರ್ ಕೂಡ ಇರಲ್ಲ ನೋಡಿ, ಇದನ್ನ ಹಚ್ಚಿದ್ದೀನಲ್ವ, ಪಿಂಪಲ್ ತಾನೇ ಹೋಗುತ್ತೆ. ನಾನು ಏನಾದ್ರೂ ಯಾವಾಗಲೂ ಮುಟ್ಟೋದಕ್ಕೂ ಹೋಗಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ, ಎಷ್ಟು ಗ್ಲೋಯಿಂಗ್ ಕೊಟ್ಟಿದೆ ನೋಡಿ. ಇದು ಸ್ಕ್ರಬ್ಬಿಂಗ್ ಮುಗಿತಲ್ವಾ, ಇವಾಗ ನಾನು ಸಿಂಪಲ್ಲಾಗಿ 2 ಪ್ರಾಡಕ್ಟನ್ನು ಇಟ್ಕೊಂಡು ನಾನು ಮೇಕಪ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು 5 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಮೇಕಪ್. ಎಲ್ಲರೂ ಫೌಂಡೇಶನ್ನು, ಕ್ರೀಮ್ ಅವು ಇವು ಎಲ್ಲ ಹಚ್ತಾರೆ, ನಾನು ಆ ಥರ ಅಲ್ಲ. ಒಂದು ಫೇರ್ ಆ್ಯಂಡ್ ಲವ್ಲಿ ಅಂತ ಬರುತ್ತೆ ನೋಡಿ, ಕಾಣ್ತಿದೆ ಅಲ್ವಾ? ಫೇರ್ ಆ್ಯಂಡ್ ಲವ್ಲಿ ಕಾಣ್ತಾ ಇಲ್ಲ ಯಾಕೋ. ಇಲ್ಲಿ ಕಾಣ್ತಾ ಇದ್ದೀನಿ ನೋಡಿ. ಇದನ್ನ ಖಾಲಿ ಹಾಕ್ಬಂದಿದೆ. ಇದನ್ನ ಹಚ್ಕೊಂಡು ನಾನು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊತಾ ಇದ್ದೀನಿ. ಭಾಳ ಓವರ್ನು ಮೇಕಪ್ ಆಗಲ್ಲ, ಸಿಂಪಲ್ ಮೇಕಪ್. ಎಲ್ಲಿಗಾರ ಹೊರಗಡೆ ಹೋಗ್ಬೇಕಾದ್ರೆ ನಾನು ಮೇಕಪ್ ಇಷ್ಟೇ ಮಾಡ್ಕೊಳ್ಳೋದು ನಿಮಗೆ. ಇನ್ನೊಂದು ಪ್ರಾಡಕ್ಟ್ ಬಂದ್ಬಿಟ್ಟು ಹಿಮಾಲಯ ಬೇಬಿ ಪೌಡರ್, ಇಲ್ಲ ಪೌಂಡ್ಸ್ ಪೌಡರ್ ಇರುತ್ತಲ್ಲ, ಅದನ್ನು. ಈ ಎರಡರಲ್ಲಿ ಒಂದು. ನಾನು ಈಗ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಅಪ್ಲೈ ಮಾಡ್ಕೊತೀನಿ ನಾನು. ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ. ಚೆನ್ನಾಗಿ ಇವಾಗ ಮಸಾಜ್ ಮಾಡ್ಬೇಕು ನೀವು, ಹಂಗಾದ್ರೆ ಚೆನ್ನಾಗಿ ಸೆಟ್ ಆಗುತ್ತೆ. ಇಲ್ಲಾಂದ್ರೆ ಒಂಥರ ಅಲ್ಲೇ ಬೆಳ್ಳಗಾಗುತ್ತೆ. ಫಸ್ಟ್ ಒಂದೊಂದು ಕಡೆಯಿಂದ ಮಸಾಜ್ ಮಾಡ್ತಾ ಬನ್ನಿ, ನಿಮಗೆ ಗೊತ್ತಾಗುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್. ಈ ಥರ ಮಾಡಿ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಈ ಸುಮ್ಮನೆ ಹಿಂಗೆ ಮಾಡಿದರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಕಾಜಲ್ ಬೇಕಿದ್ರೂ ಹಚ್ಬೋದು ನೀವು. ನಾನಂತೂ ಕಾಜಲ್ ಇಲ್ಲ, ಏನು ಹಚ್ಕೊಳ್ಳೋದಿಲ್ಲ ನೋಡಿ. ಇಷ್ಟೇ ಸಿಂಪಲ್. ಒಂದು ಫೇರ್ ಆ್ಯಂಡ್ ಲವ್ಲಿ ಬೇಬಿ ಪೌಡರ್. ಬೇಬಿ ಪೌಡರ್ ನೀವು ಕೈಲಾದ್ರೆ ಅಪ್ಲೈ ಮಾಡ್ಬೋದು, ಅಥವಾ ಟವಲ್ ಇರುತ್ತಲ್ವ ಅದರಿಂದನೂ ಅಪ್ಲೈ ಮಾಡ್ಬೋದು. ಈ ಸದ್ಯಕ್ಕೆ ಕೈಲಿ ಅಪ್ಲೈ ಮಾಡ್ತೀನಿ. ಒಂದು ಟವಲ್ ತೊಗೊಂಬರ್ತೀನಿ. ಈ ಥರ ಟವಲ್ನ ಉಂಡೆ ಕಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಪೌಡ್ರ್ ತೊಗೊಂಡು, ಸ್ವಲ್ಪ ಜಾಸ್ತಿ ಇಲ್ಲ ನಾನು ತೊಗೊಂಡಿರೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೇಕಪ್. ಲಾಸ್ಟ್ ಫಿನಿಶಿಂಗ್ ನೋಡಿದ್ರಲ್ಲ ಆ ಮೇಕಪ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಇನ್ನು ಹೇರ್ ಸ್ಟೈಲ್ ಮಾಡ್ಕೊಂಬಿಟ್ಟು ನಾಳೆ ವಿಡಿಯೋ ಹಾಕ್ತೀನಿ ಹೇರ್ ಸ್ಟೈಲ್ ಬಗ್ಗೆ. ಯಾವ ಥರ ಹೇರ್ ಸ್ಟೈಲ್ ಮಾಡಿ ಒಂದು ವಿಡಿಯೋ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಈ ಮೇಕಪ್ ವಿಡಿಯೋ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೋಡ್ತಾ ಇರ್ಬೋದು ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ನಿಮ್ಗೆ ಯಾವುದಾದ್ರೂ ಬ್ಯೂಟಿ ಟಿಪ್ಸ್ ಬೇಕಾ, ಅಥವಾ ಯಾವ್ದಾದ್ರು ಟಿಪ್ಸ್ ಬೇಕಂತಂದು ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ. ಹಾಗೆ ಈ ಮೇಕಪ್ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತೊಗೊಂಡಿರ್ತೀನಿ. ಇಷ್ಟ ಆದಲ್ಲಿ ಬೇಗ ಲೈಕ್ ಕೊಡಿ, ಅದನ್ನು ಮಾತ್ರ ಮರಿಬೇಡಿ. ಯಾರೆಲ್ಲ ಹೊಸದಾಗಿ ವಿಸಿಟ್ ಕೊಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಯಾಕೆ ಅಂದರೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ನಮ್ಮ ಗೋಲ್ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.